ವಿಠಲ ವಿಠಲ ಪಾಂಡುರಂಗ ವಿಠಲ. ಅಯ್ಯೋ ಪಾಪ. ಕಣ್ಣೀರು ನನ್ನ ಕಣ್ಣಲ್ಲಿ ಯಾಕೆ ನೀರು ಬರ್ತಾ ಇದೆ? ಜಾಜವ್ರೆ ಜಾಜವ್ರೆ ಎಲ್ರಿ ಇದ್ದೀರಾ? ಅಣ್ಣಯ್ಯ ಜಾಜಿ ಅಕ್ಕೆ ಮನೇಲಿ ಇಲ್ಲ. ಬೆಳಿಗ್ಗೆನೆ ಎದ್ದು ವ್ಯಾನಿಟಿ ಬ್ಯಾಗ್ ತಗ್ಲಾಕೊಂಡು ಯಾವ್ದೋ ಫಂಕ್ಷನ್ ಇದೆ ಅಂತ ಹೇಳಿ ಹೊಟ್ಟೋದ್ರು. ಈ ಟೈಮಲ್ಲೇ ಅವ್ರು ಹೋಗ್ಬೇಕಾಗಿತ್ತ? ನನ್ನ ಕಣ್ಣಿಗಿಂತ ಅವರಿಗೆ ಅವ್ರ ಫಂಕ್ಷನ್ನೇ ಮುಖ್ಯ ಆಗೋಯ್ತಾ? ಕಣ್ಣುಗಲೇಶ್ವರ, ನನ್ನ ಕಣ್ಣಿಗೆ ಯಾಕಪ್ಪ ಇಂಥ ಸ್ಥಿತಿ ಕೊಟ್ಟೆ? ಬಾಬಾ ಬೆಳಗ್ಗೆ ಶೋಕರಾಗ ಹಾಡ್ತಿದ್ರಲ್ಲ, ಏನಾಗಿದೆ ನಿಮ್ ಕಣ್ಣಿಗೆ ಅಂತ? ಸ್ವಲ್ಪ ಹತ್ರ ಬಂದು ನೋಡಿ ಏನು ಬರ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಮನುಷ್ಯ ಈ ಕಡೆ ಬಮ್ಮಪ್ಪಲ್ಲ. ಪನ್ನೀರು ಇದು ತಮ್ಗೆ ಪನ್ನೀರು? ಮತ್ತಿನ್ನೇನು ಪನ್ನೀರು ನನಗ್ ಬಂದ ಹಾಗೆ ನಿಮ್ಗೆ ಬರೋದು ಬ್ಯಾಡ್ವೆ? ಬರ್ಲಿ ಬರ್ಲಿ ಬರ್ಲಿ. ಹೊಡೆದಿದ್ದು ಫೋರ್ಸಿಗೆ ಕಣ್ಣಿಂದ ನೀರು ಹಂಗೆ ಬಂದೊಟ್ಟಾಯ್ತು. ಹೊಡೆದ್ರೆ ಶರೀರಕ್ಕೆ ಮಾತ್ರ ನೋವಾಗತ್ತೆ, ಆದ್ರೆ ಇದು ಮನಸ್ಸಿಗಾಗಿರುವಂತ ನೋವು. ಕಣ್ಣಿಂದ ನಿರಂತರವಾಗಿ ನೀರು ಹರಿತಾನೇ ಇದೆ. ಕಣ್ಣುಗಲೇಶ್ವರ ಎಲ್ಲ ರಾಜಕೀಯ. ಪಾಂಡುರಂಗ ಒಳ್ಳೆ ಏಳ ಮಕ್ಕಳ ತರ ಐತಿದೆಯಲ್ಲ. ಪದ್ದು ನಮ್ ಭಾವನ್ ಕಣ್ಣಿಂದ ವಾಟರ್ ಫಾಲ್ಸ್ ಬರ್ತಾ ಇದೆ ಕಣ. ಈ ಕಡೆ ಗಗನ ಚುಕ್ಕಿ, ಈ ಕಡೆ ನಯನ ಚುಕ್ಕಿ. ಬರ ಚುಕ್ಕಿ ಅಲ್ವಾ? ಅವ್ರು ನನಗ್ ಹೊಡೆದಿದ್ದಕ್ಕೆ ಬರ ಚುಕ್ಕಿ ಬರ್ರಂತ ಬಂದೋಯ್ತು. ಏಯ್ ಮುಚ್ಚ ಬಾಯಿ. ಒಳ್ಳೆ ಏಳ ಮಕ್ಕಳನ್ನ ಅಮ್ಮ ಮನೇಲಿ ಬಿಟ್ಟು ಆಫೀಸ್ಗೆ ಹೋದಾಗ ಅಟ್ಟಂಗ್ ಅಳ್ತಿದ್ಯಲ್ಲ. ಮಗನೇ, ನಾನಿನ್ನೂ ಬದುಕಿದ್ದೀನಿ ಕಣೋ, ಯಾವ ಆಫೀಸ್ಗೂ ಹೋಗಿಲ್ಲ. ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡಾದ ನಿನ್ನ ಕಣ್ಣಲ್ಲಿ ನೀನು ಬಲಬಾಲದು. ಹನುಮ ಜಯಂತಿ ದಿನ ನಮ್ಮೂಲ ಹನುಮ ದೇವಲ ಕಣ್ಣಲ್ಲೂ ಹೀಗೆ ನೀನು ಬಲದು. ಅಕ್ಕವ್ರೆ, ನಮ್ ಬಾವ ಹನುಮಂತ ಅಲ್ಲ, ಕಿರಾತಕ. ಡುಮ್ಟಕ ಸುಮ್ಮನಿದ್ರೆ ಸರಿ, ಇಲ್ಲ ಅಂದ್ರೆ ಡುಮ್ಕಣಕ 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 ಅಂತ ತಮಟೆ ಬಾರಿಸ್ಬೇಕಾಗುತ್ತೆ. ಮಗನೇ, ಯಾರಿಗೋಸ್ಕರ ಈ ಕಣ್ಣೀರು? ಜಾಜಿ ಜಾಜಿ ಜಂಬಲ್ದೀನಿ ಬಡ್ಕೋಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ನಿನಗೊಂದು ಮಾತು ಕೇಳ್ದೆ ಮೀಟಿಂಗ್ ಹೋಗಿದ್ದಾಳಲ್ಲ, ಅದಕ್ಕೋಸ್ಕರ ಕಣ್ಣೀರು ಬರಬೇಕಾದ್ದೆ. ಪಾಪ ನಮ್ ಬಾಬು ದೇಹದಲ್ಲಿ ರಕ್ತ ಇದ್ದಿದ್ರೆ ಅದೇ ಬರ್ತಿತ್ತು. ಅಣ್ಣಯ್ಯ ಸಮಾಧಾನ ಮಾಡ್ಕೋ. ಜಾಜಿ ಅದಕ್ಕೆ ಮೀಟಿಂಗ್ ಹೋದವ್ರು ಅಲ್ಲೇ ಇದ್ಬಿಡ್ತಾರ? ಬರ್ತಾರೆ ಬಿಡು. ಬಂದೇ ಬರ್ತಾರೆ ಅಲ್ವೇರಮ್ಮ? ಕಡೆ ಪಕ್ಷ ನಿಮ್ ಹತ್ರ ಬ್ಯೂಟಿ ಪಾರ್ಲರ್ಗೆ ಅಂತ 3,000 ರೂಪಾಯಿ ಇಸ್ಕೊಳಕ್ಕಾರು ಬಂದೇ ಬರ್ತಾರೆ ಬಾವ. ಮಗನೇ, ನಿನಗೆ ಕಳ್ಳ ಕಾಕಳ ದೃಷ್ಟಿ ತಾಗಿದೆ. ಒಂದು ಒಳ್ಳೆ ದಿನ ನೋಡಿ ಚಂಡಗಾಲತಿ ಮಾಡಿ ದೃಷ್ಟಿ ತೆಗಿತೀನಿ, ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ಈ ಹೊಸ ಬೆಳಕು ನಾಟಕ ಮಾಡ್ಕೊಂಡಿರೋ. ನಿಜವಾದ ಕಣ್ಣೀರ್ ಕಣೋ. ಅರ್ಧ ಬಕೆಟ್ ತುಂಬಿದೆಯಲ್ಲ, ಸೀನಿದಾಗಿದ್ರೆ ಗಿಡಕ್ಕಾದ್ರೂ ಹಾಕ್ಬೋದಿತ್ತು. ಈ ವಿಷಯನ ಮೊದಲು ಜಾಜತ್ಗೆ ಹೇಳಿ ಅವ್ರನ್ನ ಕರೆಸ್ಲೇಬೇಕು. ಹಲೋ ಜಾಜತ್ಗೆ, ನಾನು ವಿಟ್ಲ. ಎಸ್ ಬಿಟ್ಲ, ಏನ್ ಮಾಡ್ತಾರೋ? ಜಾಜತ್ಗೆ ಕಣ್ಣೀರು, ಸಿಕ್ಕಾಪಟ್ಟೆ ಕಣ್ಣೀರು. ಹೌದಾ? ಕಣ್ಣೀರ? ನಾನ್ ಬಂದು ಒರೆಸ್ತೀನಿ. ಎಲ್ಲಿ? ಯಾವ ಸ್ಲಮ್ ನಲ್ಲಿ? ಯಾವ ಬಡವನಿಗೆ? ಯಾರು ಕಷ್ಟದಲ್ಲಿದ್ದಾರೆ? ಜಾಜಿ ಇರೋದೇ ಸಮಾಜ ಸೇವೆಗಾಗಿ. ಸ್ಲಮ್ನೂರು ಅಲ್ಲ, ಹೊರಗ್ನೂರು ಅಲ್ಲ, ಮನೆಯವರೇ. ಓ, ಪಲ್ಲು ಕ್ರೈಂಗ? ಪಲ್ಲು ಅಲ್ಲ ಜಾಜತ್ಗೆ, ಬಾವ ಕ್ರೈಯಿಂಗು. ನಾವು ಮೊದಲು ನಾಟಕ ಅನ್ಕೊಂಡಿದ್ವಿ, ಆದ್ರೆ ಆ ಕಣ್ಣೀರಿನ ರಭಸ ನೋಡಿ ನಮಗೂ ಗೊತ್ತಾಯ್ತು ಅದು ನಿಜ ಅಂತ. ಜಾಜತ್ಗೆ ಆ ಕಣ್ಣೀರು ಆಚೆ ಹೋಗಿ ರಾಜೇಶ್ವರಿ ಕಣ್ಣಿಗೆ ಬೀಳೋದಕ್ಕಿಂತ ಮುಂಚೆ ನೀವು ಬಂದು ಕಣ್ಣೀರನ್ನ ಒರೆಸಿ. ನೋ ನೋ ನೋ, ನಮ್ಮ ಮನೆಯವ್ರ ಕಣ್ಣೀರ್ ಒರ್ಸಕ್ಕೆ ನಂಗೆ ಟೈಮ್ ಇಲ್ಲ. ಕಣ್ಣು ಅವ್ರದು, ಕಣ್ಣೀರ್ ಕಂಡು ಒರ್ಸ್ಕೋತಾರೆ. ಯಾವ್ದಾದ್ರು ಟವಲ್ ಬೆಡ್ಶೀಟ್ ಕೊಟ್ಬಿಡಿ. ನಾನು ಹೆಣ್ಣಿನ ಬಾಳು ಕಣ್ಣೀರು ಅನ್ನೋ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಮಹಿಳಾ ಸಂಘಕ್ಕೆ ಬಂದಿದ್ದೀನಿ.
ನಾನ್ ಬರೋದು ಇನ್ನ 2 days ಆಗತ್ತೆ. ಅಯ್ಯೋ ಜಾಜತ್ಗೆ TV 10 ಅವ್ರು ಏನಾದ್ರು ಬಂದು ನಮ್ಮ ಭಾವನ ಇಂಟರ್ವ್ಯೂ ಮಾಡಿದ್ರೆ ನಿಮ್ಮ ಮೇಲೆ ಆರೋಪ ಬರುತ್ತಲ್ಲ. ಎಸ್ ಅದಕ್ ಮಾತ್ರ ಅವಕಾಶ ಮಾಡ್ಕೊಡ್ಬೇಡಿ. ಒಂದ್ ಕೆಲ್ಸ ಮಾಡಿ, ಹವಿನ ಕರ್ಕೊಂಡು ಹೋಗಿ ರೂಮಲ್ಲಿ ಕೂಡ ಹಾಕ್ಬಿಡಿ. ಯಾರ್ ಕಣ್ಗೂ ಬೀಳ್ದಿರೋ ಹಾಗೆ ಬೆಡ್ಶೀಟ್ ಗುಬ್ರ ಹಾಕ್ಬಿಡಿ. ಕಣ್ಣೀರ್ ವೇಸ್ಟ್ ಆಗುತ್ತೆ ಅನ್ನೋದೇ ಆದ್ರೆ ಕಣ್ಣಿಗೆ ಪೈಪ್ ಅಟ್ಯಾಚ್ ಮಾಡಿ ಡೈರೆಕ್ಟ್ ಆಗಿ ಆ ನೀರ್ನ ಮೋರಿಗೆ ಬಿಟ್ಬಿಡಿ. ಮೋರಿ ಕ್ಲೀನ್ ಆಗುತ್ತೆ. ಆಯ್ತು ಜಾಜತ್ಗೆ, ಓಕೆ ಬಾಯ್. ಬಾಬಾ ನನ್ನ ಸುದ್ದಿಗೆ ಏನಾದ್ರೂ ಬಂದ್ರೆ TV 10 ಅವ್ರ ಮುಂದೆ ಹೋಗಿ ಕಣ್ಣೀರ್ ಹಾಕಿ ನಿಮ್ಮ ಜನ್ಮ ಜಾಲಾಡ್ಬಿಡ್ತೀನಿ. ಪಾಂಡ್ರಗ ಯಾವ್ದೇ ಕಾರಣಕ್ಕೂ ಹಾಗೆ ಮಾತ್ರ ಮಾಡ್ಬೇಡ ಕಣೋ. ನನಗ್ ಮದ್ವೆ ಹಾಳಾಗೋಗ್ಲಿ, ಮುಂಜಿ ಕೂಡ ಆಗಿಲ್ಲ. ಏನು ನೀವು ಹೊರಬೇಕೇನೆ? ಅದೆಷ್ಟಾಗುತ್ತೋ ಅಷ್ಟು ಬಿಡಿ. ಬಕೆಟ್ ತುಂಬಿ ಕಣ್ಣೀರು ನೆಲದ ಮೇಲೆ ಚೆಲ್ಲುತ್ತೆ ಅಂತ ಹೆದರ್ಕೋಬೇಡ್ವಾ? ಬಿಟ್ಲ ಇದನ್ನಲ್ಲ ಒರೆಸ್ತಾನೆ. ಈಗ ಹೋಗ್ತಿರೋ ಇಲ್ಲ ಫೋನ್ ಮಾಡ್ಲೋ. ಇಂಥ ಸೊಸೆ ಮನೆಗೆ ಒಬ್ಬಳಿದ್ರೆ ಸಾಕು, ಮನೆಯವಳ ಕಣ್ಣಲ್ಲೆಲ್ಲ ನೀರು ಬಂದು ಬಿಡುತ್ತೆ. ಇವತ್ತು ನನ್ನ ಮಗನ ಕಣ್ಣಲ್ಲಿ ನೀರು ಬಂತು, ನಾಳೆ ನನ್ನ ಕಣ್ಣಲ್ಲಿ ನೀರು ಬರದೇ ಇರುತ್ತಾ? ಜಾಜಿ ಅತ್ತಿಗೆ ಕರುಣೆ ಅನ್ನೋದೇ ಇಲ್ಲಪ್ಪ. ಪಾಪ ನಮ್ಮ ಅಣ್ಣ ಇಲ್ಲ ಈಗ ಗೋಳಾಡ್ಸೋದು. ಹಲೋ ಜಾಜತ್ಗೆ, ಇಲ್ಲೇನಾಗ್ತಿದೆ ಗೊತ್ತಾ? ಮನ ಮಂದಿ ಎಲ್ಲ ನಿಮಗೆ ಶಾಪ ಹಾಕ್ತಾ ಇದ್ದಾರೆ, ನಿಮ್ಮ ಮೂತಿ ತಿವಿತಾ ಇದ್ದಾರೆ, ನೆಟ್ಗೆ ಮುರಿತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಆ ಶಾಪ ನಿಮ್ಗೆ ತಗಲ್ದಿದ್ರೆ ಅಷ್ಟೇ ಸಾಕು. ಏನಪ್ಪ ಜಾಜಿ ಅತ್ತಿಗೆ ಯಾವಾಗ ಬರ್ತಾರಂತೆ? ಅದು ಇವತ್ತು ಮೈಸೂರಲ್ಲಿ ಮೀಟಿಂಗ್ ಇದೆ ಅಂತಮ್ಮ. ಹಂಗೆ ಝೂಗೆ ಹೋಗ್ಬಿಟ್ಟು ಸಿಂಗಾಪುರಿಂದ ತಂದಿರೋ ಚಿಂಪಾಂಜಿನ ನೋಡಿ ಮಾತಾಡಿಸ್ಕೊಂಡು ನಾಳೆನೆ ಬಂದ್ಬಿಡ್ತಾರಂತೆ. ರಾಮ, ಝೂನಲ್ಲಿರೋ ಚಿಂಪಾಂಜಿಗಿಂತ ಕಡಿಯಾಗ್ಬಿಟ್ಟು ನನ್ನ ಮಗ. ಇಂಥ ಮಾತುಗಳನ್ನೆಲ್ಲ ಕೇಳ್ಕೊಂಡು ನಾನು ಇನ್ನೂ ಬದುಕಿದ್ದೀನಲ್ಲ, ಎಲ್ಲ ನನ್ನ ಕಲ್ಮ. ಮಗನೇ, ಕಾಫಿಗೆ ಕಣ್ಣೀರ್ ಬಿದ್ದರೆ ಉಪ್ಪುಪ್ಪಾಗ್ಬಿಡುತ್ತೆ ಕಣೋ. ಆಮೇಲೆ ಕುಡಿಯೋಕ್ಕಾಗಲ್ಲ, ತಗೊಂಡು ಹೋಗಿ ತೆಂಗಿನ ಮರಕ್ಕೆ ಸುರಿಬೇಕಾಗುತ್ತೆ. ತಣ್ಣಗಾಗೋದಕ್ಕೆ ಮುಂಚೆ ಕಾಫಿ ಕುಡಿಯಪ್ಪ, ಕುಡಿಯೋಕಂದ. ಹಾಬಿ, ವಾಟ್ ಹ್ಯಾಪನ್? 3 ದಿನದಿಂದ ಹೊಡ್ತಾ ಇದ್ದೀನಿ. ಇವತ್ತು ಬಂದು ವಾಟ್ ಹ್ಯಾಪನ್ ಅಂತ ಕೇಳ್ತಿದ್ದೀರಲ್ಲ, 10 ಬಕೆಟ್ಗಳೆಲ್ಲ ತುಂಬ್ತಾ ಇವೆ. ಓ ಮೈ ಗಾಡ್, ಐಸಲ್ಲಿ ಇಷ್ಟೊಂದು ವಾಟರ್ ಇರುತ್ತಾ? ಅಷ್ಟು ಗೊತ್ತಾಗಲ್ಬೇಕಮ್ಮ, ಐಸ್ ಒಂದನೇ ವಾಟಲ್ಲು. ನಿರಂತರವಾಗಿ ಕಣ್ಣೀರು ಬರ್ತಾ ಇದೆ. ಮನೆ ಮುಂದೆ ಇರೋ ಬೋರ್ವೆಲ್ಗಿಂತ ನಮ್ಮ ಅಣ್ಣನ ಕಣ್ಣೀರ ವಾಸಿ. ಪಂಪೆ ಹೊಡಿದಂತೆ ನೀರ್ ಬರ್ತಾ ಇದೆ. ಯಾಕೆ ಹೀಗಾಗ್ತಿದೆ? ಹೆಂಡತಿಗೆ ಗಂಡನಿಗೆ ಮೋಸ ಮಾಡಿದ್ರೆ ಹೀಗೆ ಆಗೋದು. ಮಗನೇ, ನೀನು ಹೇಳಿ ಆಗಬಾರದು. ನಿನ್ನ ಕಣ್ಣಲ್ಲಿ ನೀರು ತರಿಸಿದ ನಿನ್ನ ಹೆಂಡತಿಯನ್ನ ಹೀಗೆ ಡಿಚ್ಚಿ ಮಾಡಿ. ಗಂಡುಗಲಿ ವಂಶದವಳ ಕಣ್ಣಲ್ಲಿ ನೀರು ಬರಬಾರದು, ಅದು ನಮ್ಮ ವಂಶಕ್ಕೆ ಕೇಡು. ಯಾವಾಗೂ ಶಾಸ್ತ್ರಿಗಳನ್ನ ಕಲಿಸಿ ಯಾಕೆ ತೊಂದರೆ ಅಂತ ಕೇಳೋಣ. ಆಯ್ತು, ಕಣ್ಣೀರು ಶಾಸ್ತ್ರಿಗಳು ಅಂತ ಒಬ್ರಿದ್ದಾರೆ, ಅವ್ರನ್ನೇ ಕರ್ಸೋಣ. ಲೇ ವಿಟ್ಲ, ಈ ಕಣ್ಣೀರ್ ಶಾಸ್ತ್ರಗಳನ್ನ ಮೊದ್ಲು ಎಲ್ಲೂ ನೋಡೇ ಇಲ್ವಲ್ಲ? ಕೌಡೆ ಶಾಸ್ತ್ರಗಳನ್ನ ಕೇಳಿದ್ದೀನಿ, ಪಂಚಾಂಗ ಶಾಸ್ತ್ರಗಳನ್ನ ನೋಡಿದೀನಿ, ವಾಸ್ತು ಶಾಸ್ತ್ರಗಳನ್ನು ನೋಡಿದೀನಿ. ಆದ್ರೆ ಈ ಕಣ್ಣೀರ್ ಶಾಸ್ತ್ರಗಳು ಕಣ್ಣಿಗೆ ಬಿಡ್ತಿರ್ತಿದೆ ಮೊದಲಲ್ಲ. ನೀರು, ಕಣ್ಣೀರು, ಶೋಕದ ನೀರು, ಅಳುವಿನ ನೀರು, ಗೋಳಾಟದ ನೀರು, ಅತ್ತು ಕರೆದು ಎತ್ತಿ ಮೆರೆದು ಕತ್ತು ಸಿಕ್ಕಿದ ಕಣ್ಣೀರು, ಹೃದಯ ಹೆಪ್ಪುಗಟ್ಟಿ ವ್ಯಸನ ಆಚೆ ಬರುತ್ತಿರುವ ಉಪ್ಪುಪ್ಪು ನೀರು. ಕಣ್ಣೀರು ಶಾಸ್ತ್ರಿಗಳೇ, ನನಗ್ಯಾಕೋ ತುಂಬಾ ಭಯ ಆಗ್ತಾ ಇದೆ. ನನ್ನ ಮಗನ ಕಣ್ಣಲ್ಲಿ ತೊಂದರೆ ಏನಾದರೂ? ಕಣ್ಣಲ್ಲಿ ತೊಂದರೆ ಇಲ್ಲ ಅಮ್ಮ, ತೊಂದರೆ ಇರುವುದು ಎದೆಯಲ್ಲಿ. ಈ ನಿಮ್ಮ ಮಗನಂತ ಧೀರ ನಾನು ಎಲ್ಲೂ ನೋಡಿರ್ಲಿಲ್ಲ. ಆದರೆ ಅವನಿಗೆ ಇಂಥ ಸ್ಥಿತಿ ಬಂದಿದೆ ಅಂದ್ರೆ ನನಗೆ ತುಂಬಾ ದುಃಖ ಆಗ್ತಾ ಇದೆ. ಇನ್ನೊಂದು ಖಾಲಿ ಬಕೆಟ್ ಇದ್ದಿದ್ರೆ ನಾನು ಕಣ್ಣೀರು ಸುರಿಸ್ತಾ ಇದ್ದೆ. ಮಂಗಿಯ ಕೈಯಲ್ಲಿ ಮಾಣಿಕ್ಯ ಕೊಡಬಾರ್ದಾಗಿ. ಈ ಮಂಗಿ ಅಂದರೆ ನಿಮ್ಮ ಸೊಸೆ. ಇಷ್ಟೊಂದು ಕಣ್ಣೀರು ಯಾಕೆ ಬರ್ತಾ ಇದೆ ಶಾಸ್ತ್ರಿಗಳೇ? ಇದು ಕಣ್ಣೀರಲ್ಲ, ಹೃದಯ ಹೆಪ್ಪುಗಟ್ಟಿ ವ್ಯಸನ ಆಚೆ ಬರುತ್ತಿರುವ ಉಪ್ಪು ನೀರು. ಅಳ್ತಾ ಇರೋದು ಪಾಂಡುರಂಗ ಅಲ್ಲ, ಅವನ ಹೃದಯ. ಹೃದಯ ಅಳುತ್ತಾ? ವಿಪರೀತ ದುಃಖ ಆದಾಗ ಹೃದಯ ಅಳುತ್ತೆ. ಅರ್ಥಾತ್
ಹೃದಯ ಕಣ್ಣೀರಿಡುತ್ತೆ. ಆ ಕಣ್ಣೀರು ತಲೆಗೆ ಪಂಪಾಗಿ ಕಣ್ಣಿನ ಮುಖಾಂತರ ಧಾರಾಕಾರವಾಗಿ ಸುರಿತಾ ಇರುತ್ತೆ. ಇದಕ್ಕೆ ಸೆಕೆಗಾಲ, ಚಳಿಗಾಲ, ಮಳೆಗಾಲ ಯಾವುದೂ ಇಲ್ಲ. ಅದು ನಿತ್ಯ ನಿರಂತರ. ಇದಕ್ಕೆ ಪರಿಹಾರ ಏನು ಶಾಸ್ತ್ರಿಗಳೇ? ಮಾಮೂಲಿ ಕಣ್ಣೀರು ಆದ್ರೆ ತಾಯಿಯಾದಳು ಸಮಾಧಾನ ಮಾಡಬಹುದಾಗಿತ್ತು. ಆದರೆ ಇದು ಹೃದಯದ ಕಣ್ಣೀರು. ಇದನ್ನ ಹೆಂಡತಿಯಿಂದ ಬಿಟ್ಟು ಬೇರೆ ಯಾರಿಂದನೂ ಸಮಾಧಾನ ಮಾಡಲು ಆಗೋದಿಲ್ಲ. ಕೇಳಿಸ್ಕೊಂಡೇನಮ್ಮ? ಇದು ಹೀಗೆ ಮುಂದುವರೆದರೆ ಮುಂದಿನ ತಿಂಗಳಿಂದ ಪಾಂಡುರಂಗನ ಕಣ್ಣಿಂದ ಕಣ್ಣೀರ ಬದಲು ರಕ್ತ ಹರಿಯೋದಕ್ಕೆ ಶುರುವಾಗುತ್ತೆ. ಈ ಕಣ್ಣಿಂದ ಬರೋ ರಕ್ತದ ಒಂದು ತೊಟ್ಟು ನೆಲದ ಮೇಲೆ ಬಿದ್ದರೆ ಈ ಮನೆಯಲ್ಲಿ ಒಂದು ಹೆಣ ಉರುಳೋದು ಗ್ಯಾರಂಟಿ. ಇಡೀ ತಲೆಗೆ ಲಾಂಗ್ ಏಟು. ನೀವು ಚಿಂತಿಸಬೇಡಿ ಅಮ್ಮ, ನೀವು ಸೇಫ್ ಝೋನ್ ಅಲ್ಲಿ ಇದ್ದೀರಾ. ಸಾವು ಮೊದಲು ಬರೋದು ಸ್ವಂತ ಹೆಂಡತಿ. ಯಾಕೆಂದರೆ ಹೃದಯದ ಈ ಕಣ್ಣೀರು ಹೆಂಡತಿಗೆ ಸಂಬಂಧಪಟ್ಟಿದ್ದು. ಶಾಸ್ತ್ರಿಗಳೇ, ಯಾರು ಬೇಕಾದ್ರೂ ತೀರ್ಕೊಳ್ಳಿ, ಆದ್ರೆ ನನ್ನ ಹೆಂಡತಿ ಮಾತ್ರ ಮೇಲಕ್ಕೆ ಹೋಗೋದು ಬೇಡ. ಬೇಕಾದ್ರೆ ನಾನು ಹೋಗ್ತೀನಿ. ನನ್ನ ಹೆಂಡತಿ ಇಲ್ಲೇ ಇದ್ದು ಮೋರಿಗೆ ಉಟ್ಕೊಂಡು ಸಮಾಜ ಸೇವೆ ಮಾಡ್ಕೊಂಡೇ ಇರ್ಲಿ. ಕೇಳಿಸ್ಕೊಂಡೇನಮ್ಮ? ನಿನಗೋಸ್ಕರ ನನ್ನ ಮಗ ತನ್ನ ಪ್ರಾಣ ಕೊಡೋದಕ್ಕೂ ರೆಡಿಯಾಗಿದ್ದಾನೆ. ಇಂಥ ಗಂಡನಿಗೋಸ್ಕರ ನೀನು ಒಂದು ಅರ್ಧ ಗಂಟೆ ಸಮಯನ ಕೊಡಕ್ ಆಗ್ತಿಲ್ವಲ್ಲ? ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಅಲ್ಲ ಕಣ್ಣೀರ್ ಶಾಸ್ತ್ರಿಗಳೇ, ಹಬಿ ಟಿಯರ್ಸ್ಗೋ ನನಗೂ ಏನ್ ಕನೆಕ್ಷನ್ ಅಂತೀನಿ. ಹೃದಯಕ್ಕೆ ನೋವಾದಾಗ ಹೆಂಡತಿಯಾದವಳು ಗಂಡನನ್ನ ಎದೆಗೆ ಅಪ್ಪಿಕೊಂಡು ಸಂತೈಸಬೇಕು. ಅವಳು ಗಂಡನ್ನೆಲ್ಲ ಅಪ್ಕೋತಾಳೆ, ನಾಯಿ ಮಲಿಗ್ಲೆ ಹೇಳಿ ಅಪ್ಕೋತಾಳೆ. ನೋಡಿ, ನೀವು ಸಮಾಧಾನ ಮಾಡಿದ್ರೆ ಪಾಂಡುರಂಗ ಉಳ್ಕೋತಾನೆ. ಇಲ್ಲ ಅಂದ್ರೆ ಕಣ್ಣೀರಿನ ಬದಲು ರಕ್ತ ಹರಿಯುತ್ತೆ. ಈ ಮನೆಯಲ್ಲಿ ನಿಮ್ಮ ಹೆಣ ಬೀಳುತ್ತೆ. ತದನಂತರ ನಿಮಗೆ ಆಪ್ತರಾದವರು ಇನ್ನಿಬ್ಬರು ಸಾಯ್ತಾರೆ. ಹೌದು, 3ಕ್ಕೆ ಮುಕ್ತಾಯ ಆಗುತ್ತೆ. ಪಾಂಡುರಂಗನ ಕಣ್ಣೀರು ನಿಲ್ಲುತ್ತೆ. ನಾಯಿ ಕಣ್ಣು, ನಲಿ ಕಣ್ಣು, ಪಾಪಿ ಕಣ್ಣು, ಪಲ್ದೇಶ್ ಕಣ್ಣು, ಅವಳ ಕಣ್ಣು, ಇವಳ ಕಣ್ಣು, ದಲ್ಬೇಸಿ ಕಣ್ಣು, ಯಾರ ಕಣ್ಣು ನನ್ನ ಮಗನ್ಗೆ ತಗೊಳ್ತೇ ಇರ್ಲಿ. ಮಗನೇ ಉಗಿಯೋ. ಮಾತುಶ್ರೀರಂಗಮ್ಮ, ನಿಮ್ಗೆ ಉಗಿಯೋಕ್ ನನ್ಗೆ ಮನ್ಸೇ ಬರ್ತಿಲ್ಲ. ಅದೇ ಮುಂಡೆದೆ, ನನಗಲ್ಲ ಕಣೋ, ಇದಕ್ಕೆ ಉಗಿಯೋ. ಲಿಸ್ಟ್ರಿ ತೆಗೆದಿದ್ದೀನಿ. ಕಣ್ಣೀರು ನಿಂತಲೂ ನಿಲ್ಲಬಹುದು. ಎಲ್ಲದಕ್ಕೂ ನಮ್ಮಪ್ಪ ಗಂಡುಗಲೇಶ್ವರ ಇದ್ದಾನೆ. ಬಾಲೋ ಬಾ. ಏನಾಯ್ತು? ಇಷ್ಟೊಂದು ಧಾರಾಕಾರವಾಗಿ ರಕ್ತ ಹರಿದಿದೆ ಆದ್ಮೇಲೆ ಇದು ಪಾಂಡುರಂಗಂತ ಇರ್ಬೇಕು. ಮೊದಲು ನಮ್ಮ ಜಾಜತ್ಗೆ ಟಿಕೆಟ್ ತಗೋತಾರೆ, ಆಮೇಲೆ ನಾವು. ಪಾಪಿ ಮುಂಡೆ ಬಾ. ಇದು ಲೆಕ್ಕ ಅಲ್ಲ ಕಣೋ, ಕೆಂಪು ನೀರು. ರೆಡ್ ವಾಟರ್. ಹೌದ್ರಿ, ನಮ್ಮಮ್ಮ ನನಗೆ ಆರತಿ ಮಾಡಿ ಆ ನೀರ್ನ ಇಲ್ಲಿ ನೆಲ ಮೇಲೆ ಚೆಲ್ಲಿದ್ದಾರೆ. ಯಾಕೆ ರಂಗತ್ತೆ ಇಲ್ಲಿ ಚೆಲ್ಲದೆ? ಚೆಲ್ಲೋದಿಕ್ಕೆ ಬೇರೆ ಜಾಗ ಇರ್ಲಿಲ್ವಾ? ಜಾಗ ಕಿತ್ತಪ್ಪ, ಆದ್ರೆ ನನಗೆ ಸಿಟ್ಟು ಬಂದಿತ್ತು, ಅದಕ್ಕೆ ಇಲ್ಲೇ ಚೆಲ್ಲಿದೆ. ಯಾಕೆ ಚೆಲ್ಲಿದ್ರಿ ಅತ್ತೆ? ಈಗಲಾದ್ರೂ ನನ್ನ ಮಗನ ಸಮಾಧಾನ ಮಾಡು. ಇಲ್ಲ ಅಂದ್ರೆ 4 ಜನಕ್ಕೆ ಗೊತ್ತಾಗ್ಬೇಕು, ಹಾಗೆ ಚೆಲ್ತೀನಿ. ಅಪಶಕುನ, ಅಪಶಕುನ. ಪಾಂಡುರಂಗನ ಕಣ್ಣಿಂದ ರಕ್ತ ಬಂದರೆ ನೀನ್ ಸಾಯ್ತಿ ಅಂತ ಹೇಳಿದ್ದೆ. ಆ ದಿನ ಬಂದೇ ಬಿಡು. ಅಯ್ಯೋ, ಓ ಮೈ ಗಾಡ್, ಅವ್ರ ಕಣ್ಣಲ್ಲಿ ಬರೋ ರಕ್ತನ ಹೇಗಾದ್ರೂ ಮಾಡಿ ಸ್ಟಾಪ್ ಮಾಡಕ್ ಆಗತ್ತಾ? ಅವನ್ ಕಣ್ಣಿಂದ ಧಾರಾಕಾರವಾಗಿ ಹರಿತಿರೋ ಕಣ್ಣೀರನ್ನ ನಿಲ್ಸಕ್ಕಾಗ್ತಿಲ್ಲ. ಇನ್ ರಕ್ತ ಎಲ್ಲಿಂದ ನಿಲ್ಸ್ಲಮ್ಮ? ನೀನ್ ಅವನನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಈ ಸಮಸ್ಯೆಗೆ ಪರಿಹಾರ. ಇಲ್ಲ ಅಂತಂದ್ರೆ 3ಕ್ಕೆ ಮುಕ್ತಾಯ. ನನ್ಗೆ ಯಾಕೋ ಈ ಕಣ್ಣೀರ್ ಶಾಸ್ತ್ರಿಗಳ ಮೇಲೆ ಅನುಮಾನ ಬರ್ತಾ ಇದೆ. ಅಲ್ಲ ಜಾಜತ್ಗೆ, ಸೋರ್ತಾ ಇರೋ ನಲ್ಲಿನ ನಿಲ್ಸೋದಿಕ್ಕೆ ಅಂತ ಬಟ್ಟೆ ಸುತ್ತು ಹಾಗೆ ಧಾರಾಕಾರವಾಗಿ ಹರಿಯುವಂತಹ ಕಣ್ಣೀರನ್ನ ನಿಲ್ಸೋದಿಕ್ಕೆ ಡ್ರಾಪ್ ಸಿಗಲ್ವೇ? ಹಾಗಾದ್ರೆ ಇಮಿಡಿಯೇಟ್ ಆಗಿ ಮೆಡಿಕಲ್ ಸ್ಟೋರ್ ಹೋಗಿ ಆ ಡ್ರಾಪ್ಸ್ ನ ತಗೊಂಡ್ ಬನ್ನಿ. ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಜಾಜಿ ಅವ್ರು ಹೇಳಿದಾರೆ ಐ ಡ್ರಾಪ್ಸ್ ಕೊಡಿ ಅಂದ್ರೆ ಕೊಟ್ಬಿಡ್ತಾರಾ? ನಿಮ್ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಟೇಕ್ ದಿಸ್ 200. ಇದು ಡ್ರಾಪ್ ಸಿಗಾಯ್ತು, ಮತ್ತೆ ನಮ್ಗೆ ಟೇಕ್ another 200 and go. ಅಣ್ಣಯ್ಯ, ದೇವರು ಕೊಟ್ಟ ತಂಗಿ, ನಿನ್ನ ಮನಸ್ಸಿನಲ್ಲಿ ಏನೋ ಒಂದು ಕೊರಿತಾ ಇದೆ. ಏನು ಅಂತ ಹೇಳಮ್ಮ. ಅಣ್ಣಯ್ಯ, ನಿನ್ ಕಣ್ಣೀರು ನಿಲ್ಲೋ ತರ ಕಾಣ್ತಿಲ್ಲ. ಈ ಆಸ್ತಿನ ಭಾಗ ಮಾಡಿ ನನ್ಗೆ ಅರ್ಧ ಭಾಗ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕಾಲಾದ್ರೂ ಕೊಡು. ಪ್ರಾಣನೇ ಹೋದ್ಮೇಲೆ ಕಾಲಿಟ್ಕೊಂಡು ಏನಮ್ಮ ಮಾಡ್ಲಿ? ತಗೋ, ಅದನ್ನು ಕೊಡ್ತೀನಿ. ಅದ್ ಹಾಗಲ್ಲ ಅಣ್ಣಯ್ಯ, ನೀನ್ ಆಸ್ತಿ ಪತ್ರಕ್ಕೆ ಸೈನ್ ಮಾಡ್ಬೇಕಾದ್ರೆ ಕಣ್ಣೀರು ಪೇಪರ್ ಮೇಲೆ ಬಿದ್ರೆ ಪೇಪರ್ ವ್ಯಾಲ್ಯೂ ಕಳ್ಕೊಬಿಡುತ್ತೆ. ಅದಕ್ಕೆ ಹೇಳ್ದೆ ಅಷ್ಟೇ. ನಾನೇ ಹೋದ್ಮೇಲೆ ನನ್ನ ಭಾಗದ ಆಸ್ತಿನೂ ನಿನಗೆ ಸೇರುತ್ತಲ್ಲಮ್ಮ, ಮತ್ತ್ಯಾಕ್ ಬೇಕು ಭಾಗ? ಅಣ್ಣಯ್ಯ, ನಿನ್ನಿತ್ತ
ತರ ಎಲ್ಲ ಮಾತಾಡಿ ನನ್ಗೂ ಕಣ್ಣೀರ್ ತರಿಸ್ಬೇಡ. ಗಂಡುಗಲೇಶ್ವರ, ಏನಪ್ಪಾ ನಿನ್ನ ಲೀಲೆ? ಬಾಬಾ, ಇದನ್ನ ನಿಮ್ ಕಣ್ಣಿಗೆ ಹಾಕಿದ್ರೆ ಕಣ್ಣೀರು ನಿಂತು ಹೋಗುತ್ತೆ. ಏನ್ರೋದು? ಐ ಡ್ರಾಪ್ಸ್ ಕಣ, ಇಲ್ಲಿ ಕಣ್ತೆಗೆ. ಕಣ್ ತೆಗಿರಿ ಅಂತಂದ್ರೆ ಬಾಯ್ ಬಿಡ್ತಾ ಇದ್ರಲ್ಲ ಬಾಬಾ. ಎರಡು ಕಡೆಗೂ ಚೆನ್ನಾಗಿ ಹಾಕ್ಬಿಡೋಣ. ಬಾಡ ಕಣ್ರ. ನೋಡಿ ಬಾಬಾ, ನಾವು ಕಷ್ಟಪಟ್ಟು ದುಡ್ಡು ಕೊಟ್ಟು ತಗೊಂಡ್ಬಂದಿದೀವಿ, ನಿಮ್ ಕಣ್ಣಿಗೆ ಹಾಕಿಸ್ಕೊಳ್ಳೇಬೇಕು. ಮೆಣಸಿನ್ಕಾಯಿ ಕೇಳ್ಬಿಟ್ಟು ಎಣ್ಣೆಗೆ ಬಿಡ್ತಾರೆ, ನಾವು ಹಿಡ್ಕೊಳ್ಳೋ. ಒಂದ್ ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಹಿಂಗೆ ಇರಿ, ಕಣ್ಣೀರು ನಿಂತು ಹೋಗುತ್ತೆ. ಜಾಜತ್ತಿ ನೋಡಿದ್ರ ಕಣ್ಣೀರ್ ಹೆಂಗ್ ಸ್ಟಾಪ್ ಆಗೋಯ್ತು. ವೆರಿ ಗುಡ್. ಅಲ್ಲಿಗೆ ಆ ಕಣ್ಣೀರ್ ಶಾಸ್ತ್ರಿಗಳು ಹೇಳಿದ್ದೆಲ್ಲ ಬೋಗಸ್ ಅಂತ ಆಯ್ತು. ಒಳ್ಳೆ ಡ್ರಾಪ್ಸ್ ಹಾಕಿದಿರ ಕಣ್ರ. ತುಂಬಾ ಸ್ಟ್ರಾಂಗ್ ಡ್ರಾಪ್ಸ್ ಜಾಜಿ ಅವ್ರೆ. ಇನ್ನೊಂದು ವರ್ಷ ಪಾಂಡ್ರಂಗನ್ ಕಂಡೆ ನಾ ನಿಂಬೆಹಣ್ಣು ಹಿಂಡಂಗೆ ಹಿಂಡಿದ್ರು ನೀರ್ ಬರಲ್ಲ. ಇಷ್ಟೊತ್ತಾದ್ರೂ ಈ ನನ್ನ ಮಗ ಇನ್ನೂ ಮಲ್ಲಿಗೆ ಇದ್ದಾನಲ್ಲ, ಪಾಪ ಹತ್ತು ಹೊತ್ತು ಸುಸ್ತಾಗಿರ್ಬೇಕು. ಅಯ್ಯೋ ಮಗನೇ, ಲೇ ಮಗನೇ ಹೇಳಪ್ಪ, ಟೈಮ್ ಆಯ್ತು ಹೇಳೋಕಂದ. ಆತೋ ರಂಗಮ್ಮ, ನಿಮ್ಗೆ ಬುದ್ಧಿ ಗಿದ್ದಿ ಇದೆಯೇನ್ರಿ? ಹೋಗ್ ಲೈಟ್ ಹಾಕ್ರಿ. ಲೇ ಮಗನೇ, ಸೂರ್ಯ ಹುಟ್ಟಿ ಎಷ್ಟೊತ್ತಾಯ್ತು, ಏನ್ ಕತೆ? ಸೂರ್ಯ ಹುಟ್ಬಿಟ್ನಾ? ಯಾವ ದಿಕ್ಕಲ್ಲಿ ಹುಡ್ದ? ಏನು ಕಾಣಿಸ್ತಿಲ್ವೇ? ಏನ್ ಹೇಳ್ತಿದ್ಯೋ ಮಗನೇ, ನಿನ್ಗೇನು ಕಾಣಿಸ್ತಾನೆ ಇಲ್ವಾ? ಹೌದು ಮಾತು ರಂಗಮ್ಮ, ಏನು ಕಾಣಿಸ್ತಿಲ್ಲ. ಹೋಗ್ಲು ರಾತ್ರಿನೋ ಒಂದು ಗೊತ್ತಾಗ್ತಾ ಇಲ್ಲ. ಪವರ್ ಕಟ್ಟ. ನಿನ್ ಹೆಂಡತಿಗೆ ಪವರ್ ಜಾಸ್ತಿ ಆಗಿ ನಿನ್ನ ಪವರ್ ಕಟ್ ಆಗಿದೆ. ಏನಾಗಿದೆಯೋ ನಿನ್ ಕಣ್ಣಿಗೆ? ಮಾತು ರಂಗಮ್ಮ, ನಿನ್ನೆ ಪೊದ್ದು ಬಿಟ್ಲ ಬಂದು ಕಣ್ಣಿಗೆ ಯಾವ್ದೋ ಒಂದು ಡ್ರಾಪ್ ಬಿಟ್ರು, ಅಲ್ಲಿಂದ ಕಣ್ಣೆ ಕಾಣಿಸ್ತಿಲ್ಲ. ಪುಂಡೆಗಳ ಬದಲ ಇಲ್ಲಿ. ಸಾರಿ ಅಲ್ಲ, ಬೆಳಗ್ಗೆ ಎದ್ದ ತಕ್ಷಣ ರಾಮಕೃಷ್ಣ ಅನ್ನೋದು ಬಿಟ್ಬಿಟ್ಟು ಓ ಅಂತ ಬಾಯಿ ಬಂದಂಗೆ ಬೈತಾ ಇದ್ರಲ್ಲ, ನೀವು ಮಾಡ್ತಾರೆ ಸರಿನಾ? ನನ್ನ ಮಗನ ಕಣ್ಣಿಗೆ ಯಾಕೋ ಗ್ಲಾಬ್ಸ್ ಹಾಕಿದ್ವಿ? ನೀವೇನ್ ಡಾಕ್ಟರ್? ಈಗ ಅಂತದ್ ಏನಾಯ್ತು? ನೀವು ಗ್ಲಾಬ್ಸ್ ಹಾಕಿದಾಗಿಂದ ನನ್ನ ಮಗನ ಕಣ್ಣು ಕಾಣಿಸ್ತಾ ಇರುವಂತೆ. ದೇವ್ರ ಕೊಟ್ಟ ತಂಗಿ, ದೇವ್ರ ಕೊಟ್ಟ ತಂಗಿ, ದೇವ್ರ ಕೊಟ್ಟ ತಂಗಿ, ದೇವ್ರ ಕೊಟ್ಟ ತಂಗಿ, ದೇವ್ರ ಕೊಟ್ಟ ತಂಗಿ. ನಿನ್ನಂತ ತಂಗಿಯನ್ನ ಪಡೆದ ನಾನೇ ಧನ್ಯ. ನನಗ್ ಕಣ್ಣು ಕಾಣಿಸ್ತಿಲ್ಲಮ್ಮ, ಕೊನೆವರೆಗೂ ಕೈ ಹಿಡ್ದು ನಡೆಸ್ತೀಯ. ನಮ್ಮ ಮಾತು ಶ್ರೀರಂಗಮ್ಮ ಯಾವಾಗ ಹೊಗೆ ಹಾಕೊಳ್ತಾರೋ ಗೊತ್ತಿಲ್ಲ. ಲೇ ಮಗನೇ, ನೀನ್ ಹಿಡ್ದಿರೋ ಕೈ ನಂದೇ ಕಣ. ಇದು ಹಳೆ ಕೈ ಆದ್ರೆ ಎಳೆ ಕೈ ಎಲ್ಲಮ್ಮ? ಇಲ್ಲಿದೆ ನೋಡು. ಕಣ್ಣೆರಡು ಕಾಣಲ್ಲ, ಕಣ್ಣೀರೇ ಬಾಳೆಲ್ಲ. ಕೆಟ್ಟದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ನೀನ್ ನಂಗೆ ಆಸ್ತಿಲ್ ಪಾಲ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ನಿನ್ ಕಣ್ಣನ್ನ ನಾನ್ ಸರಿ ಮಾಡಿಸ್ತೀನಿ. ಈ ಪ್ರಾಬ್ಲಮ್ ಅಯ್ಯ, ರಾಜ್ಯ ಎಲ್ಲ ಕೊಳ್ಳೆ ಹೋದ್ಮೇಲೆ ತಿಂಡಿ ಬಾಗಿಲು ಹಾಕಿದ್ಲು ಅಂತೆ. ಜಾಜಿ ಅವ್ರೆ, ನೀವ್ ಹೇಳಿದ್ರಿ ಅಂತ ನಾವು ಕಣ್ಣಿನ ಡ್ರಾಪ್ಸ್ ತಗೊಂಡ್ಬಂದು ಪಾಂಡ್ರಂಗನ್ ಕಣ್ಣಿಗೆ ಹಾಕಿದ್ವಾ? ಪಾಂಡ್ರಂಗನ್ ಎರಡು ಕಣ್ ಡಮಾರ್. ಓ ಮೈ ಗಾಡ್, ಕಣ್ಣು ಎರಡು ಕಾಣಿಸ್ತಿಲ್ವಾ? ಇದಕ್ಕೆಲ್ಲ ಕಾರಣ ನೀನು. ನನ್ನ ಮಗನ ಕಣ್ಣು ಸರಿ ಹೋದ್ರೆ ಸಲಿ, ಇಲ್ಲ ಅಂದ್ರೆ ನಿನ್ನ ಕಣ್ಣು ಕಿತ್ತು ನನ್ನ ಮಗನ್ ಜೋಡಿಸ್ಬಿಡ್ತೀನಿ. ಅದು ಬಿಡ್ಲಾ, ಕಮ್ ಹಿಯರ್. ಹೌ ಇಸ್ ಮೈ ಹಬಿ? ಅವನಿಗೆ ಆರೋಗ್ಯವಾಗಿದ್ದಾನೆ, ಆದ್ರೆ ಕಣ್ಣೆರಡು ಕಾಣಿಸ್ತಾ ಇಲ್ಲ. ಹಬಿಗೆ ನಿಜವಾಗ್ಲೂ ಕಣ್ ಕಾಣಿಸ್ತಿಲ್ವಾ? ಮೂಜಾಜಿತ್ಗೆ ಕಂಡ್ ಕಡೆಗೆ ಹೋಗಿ ಗುದ್ಗತಾ ಇದಾರೆ. ಹಬಿಗೆ ನಿಜವಾಗ್ಲೂ ಕಣ್ ಕಾಣಿಸ್ತಿದ್ಯೋ ಇಲ್ವೋ ಅಂತ ನಂಗೆ ಅನುಮಾನ. ಚೆಕ್ ಮಾಡ್ತೀರಾ? ಸುಮ್ಮನೆ ಚೆಕ್ ಮಾಡಕ್ಕಾಗತ್ತಾ? ಈಗ ನೀವಿಬ್ರು ಚೆಕ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಕಣ್ಗಳನ್ನ ಕಿತ್ತು ಹಬಿಗೆ ಜೋಡಿಸ್ಬೇಕಾಗತ್ತೆ. ಹೆಂಗೆ? ಸೂಪರ್. ಯಾರು ಬಂದಿದ್ದು? ನಾನು ಹಬಿ, ಜಾಜಿ. ಜಾಜಿಯವ್ರೆ, ನನಗ್ ಕಣ್ಣು ಕಾಣಲಿಲ್ಲ ಅಂದ್ರೆ ಏನಂತೆ? ನೀವಿದ್ದೀರಲ್ಲ, ಸಾಕು ಬಿಡಿ, ಸಾಕು ಬಿಡಿ, ಸಾಕು ಬಿಡಿ. ಅಯ್ಯೋಗಿಂತಂದು ಯಾಕೆ ಹಿಂಗ್ ಹೊಡೆದ್ರೆ? ಜಾಜಿ ಅವ್ರ ಧ್ವನಿಯಲ್ಲಿ ಮಾತಾಡಿ ನನಗೆ ಮೋಸ ಮಾಡ್ತೀರಾ? ನನಗೆ ಕಣ್ಣು ಕಾಣಲಿಲ್ಲ ಅಂತ ಏನಂತೋ? ಹೃದಯ ಹೃದಯ ಇದೆಯಲ್ಲ, ನನಗೆ ಗೊತ್ತು. ಜಾಜಿ ಅವ್ರ ಮೋರೆ ಗುಡ್ಸ್ಬೇಕು ಅಂತ ಆಚೆ ಕಡೆ ಹೋಗಿದ್ದಾರೆ.
ನನ್ನ ಮಗನ ಯಾಕೋ ಹೀಗೆ ಗೋಳಿಸ್ಕೊತಾ ಇದ್ದಿಲ್ಲ? ಅದು ಜಾಜಿ ಅವರು ಪಾಂಡುರಂಗಂಗ್ ನಿಜವಾಗ್ಲೂ ಕಣ್ ಕಾಣುತ್ತಾ ಇಲ್ವೋ ಚೆಕ್ ಮಾಡಿ ಅಂದ್ರು ಚೆಕ್ ಮಾಡ್ತಿದ್ದೆ. ಏನಮ್ಮ ಜಾಜಿ, ನೀನ್ ಮಾಡ್ತಾ ಇರೋದು ಸರಿನಾ? ಜಾಜವ್ರೆ ಬಂದು ಬಿಟ್ರ ಮೋರಿ ಗುಡ್ಸಿದ್ದಾಯ್ತಾ? ಅವಳು ಎಲ್ಲೋ ಹೋಗಿದ್ದಾಳೆ, ಇಲ್ಲೇ ಇದ್ದಾಳೆ. ಜಾಜವ್ರೆ ನೀವ್ ಇಲ್ಲೇ ಇದ್ಕೊಂಡು ನನ್ನ ಪರೀಕ್ಷೆ ಮಾಡಿದ್ರ? ಅಯ್ಯೋ ವಿಧಿಯೇ, ಇನ್ನು ಅರೆ ಕ್ಷಣವೂ ನಾನು ಇಲ್ಲಿರಲಾರೆ. ಅಯ್ಯೋ ಅಯ್ಯೋ ಮಕ್ಕಳೇ, ಶಾಸ್ತ್ರಿಗಳನ್ನ ಕಲ್ಸಿ ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅಂತ ಕೇಳ್ಬೇಕು. ಕರ್ಸು ಹಾಗಿದ್ರೆ ಕಣ್ಣೀರ್ ಶಾಸ್ತ್ರಿಗಳನ್ನೇ ಕರ್ಸಿ. ಪರಿಸ್ಥಿತಿ ತುಂಬಾ ಹದಗೆಟ್ಬಿಟ್ಟಿದೆ. ಏನ್ ಆಗ್ಬಾರ್ದಾಗಿತ್ತು ಅದೇ ಆಗೋಗ್ಬಿಟ್ಟಿದೆ. ಅಲ್ಲಮ್ಮ, ನಿನಗೆ ನಾನು ಆಗ್ಲೇ ಹೇಳಿ 8 ದಿನ ಆಯ್ತು. ನಿನ್ ಗಂಡನ್ ನೀನು ಇನ್ನೂ ಸಮಾಧಾನ ಮಾಡಿಲ್ಲ ಅಂದ್ರೆ ಹೇಗೆ? ನನಗೆ ಮಹಿಳಾ ಸಂಘದಲ್ಲಿ ಸಿಕ್ಕಾಪಟ್ಟೆ ವರ್ಕ್ ಇರುತ್ತೆ. ಸಮಾಜ ಸೇವೆ ಮಾಡೋದ್ರಲ್ಲಿ ನಂಗೆ ಪೂರ್ತಿಸೋತ್ತೆ ಆಗಲ್ಲ. ನನ್ನ ಸೊಸೆಗೆ ಗಂಡನ ಸೇವೆ ಬೇಕಾಗಿಲ್ಲ, ಕಂಡವ್ರ ಸೇವೆನೇ ಬೇಕಾಗಿದೆ. ಆಕ್ಚುಲಿ ಡೆಲ್ಲಿಲಿ ಒಂದ್ ಸೆಮಿನಾರ್ ಇದೆ. ಆ ಸೆಮಿನಾರ್ಗೆ ದಂಪತಿಗಳಿಗೆ ಮಾತ್ರ ಎಂಟ್ರಿ ಅಂತ ಹೇಳಿದ್ದಾರೆ. ಆ ಸೆಮಿನಾರ್ಗೆ ನನ್ನ ಹಬಿನ ಕರ್ಕೊಂಡು ಹೋಗ್ಬೇಕು ಅಂತ ನಾನು ತುಂಬಾ ಆಸೆ ಇಟ್ಕೊಂಡಿದ್ದೆ. ನಿಜನಾ? ಹೌದು ಅಭಿ, ಆ ಸೆಮಿನಾರ್ ಮುಗಿಸ್ಕೊಂಡು ಹನಿಮೂನ್ ಟ್ರಿಪ್ ನ ಮುಗಿಸ್ಕೊಂಡು ಬರೋಣ ಅನ್ಕೊಂಡಿದ್ದೆ. ಆದ್ರೆ ನಿಮ್ಗೆ ಕಣ್ಣೇ ಕಾಣಿಸ್ತಿಲ್ಲ. ನಾನು ಹೇಗ್ ಕರ್ಕೊಂಡು ಹೋಗ್ಲಿ? ಜಾಜವ್ರೆ ನನ್ ಕಣ್ಣು ಈಗ ಸ್ವಲ್ಪ ಕಾಣ್ತಾ ಇದೆ. ಇಲ್ಲ ಇಲ್ಲ, ನಿನಗೆ ಕಣ್ಣು ಕಾಣ್ತಾ ಇಲ್ಲ. ಕಣ್ಣು ನಂದು, ನಿಮ್ಗೆ ಯಾಕ್ರಿ ಗೊತ್ತಾಗತ್ತೆ? ತಪ್ಪು ಕೂತ್ಕೊಳ್ರಿ. ಅಭಿ, ನಿಮ್ಗೆ ನಿಜವಾಗ್ಲೂ ಕಣ್ಣು ಸ್ವಲ್ಪ ಕಾಣಿಸ್ತಿದ್ಯಾ? ಕಾಣಿಸ್ತಿದ್ದೀರಿ. ನೀವು ಜಾಜಿಯವರು, ಹಾ. ಅವಳು ನನ್ನ ದೇವರು ಕೊಟ್ಟ ತಂಗಿ. ಪಕ್ಕದಲ್ಲಿರೋರು ಅಳಿಯಂದ್ರು, ಅವ್ರ ಪಕ್ಕದಲ್ಲಿರೋನು ನಮ್ಮ ಪದ್ದಪ್ಪ. ಜಳ ಕೂತಿರೋರು ನಮ್ಮ ಮಾತು ರಂಗಮ್ಮ, ಗಟ್ಟಿ ಪಿಂಡ. ಓಕೆನಾ? ಅಭಿ, ನಾವ್ ಡೆಲ್ಲಿಗೆ ಹೋಗೋಕಿನ ಮುಂಚೆ ಮೊದ್ಲು ಟ್ರೈನ್ ಹತ್ಬೇಕು, ಆಮೇಲೆ ಫ್ಲೈಟ್ ಹತ್ಬೇಕು. ಇದೆಲ್ಲ ನಿಮ್ ಕೈಯಲ್ಲಿ ಸಾಧ್ಯ ಆಗೋದಕ್ಕೆ ಇನ್ನು ಎಷ್ಟು ದಿನ ಬೇಕಾಗುತ್ತೆ? ನಾ ಈಗ ಹತ್ತಕ್ ರೆಡಿ. ಸ್ವಲ್ಪ ಕಾಣಿಸ್ತಾ ಇದ್ದಿದ್ ನಿಮ್ ಕಣ್ಣು ಈಗ ಕ್ಲಿಯರ್ ಆಗಿ ಕಾಣಿಸ್ತಾ ಇದ್ಯಾ? ನೀವು ಯಾವ ಕಲರ್ ಡ್ರೆಸ್ ಹಾಕಿ ಅಂತ ಹೇಳಿ ಅದನ್ನೇ ಹಾಕೋ ಬರ್ತೀನಿ. ಅದೆಲ್ಲ ಏನು ಬೇಕಾಗಿಲ್ಲ ಅಭಿ. ಸ್ವಲ್ಪ ನಿಮ್ ಮುಂದೆ ಇರೋ ಪೇಪರ್ ನ ರೀಡ್ ಮಾಡ್ತೀರಾ? ಅಷ್ಟೇ ತಾನೆ. ಪೇಪರ್ ಓದ್ಲೋ ಪಂಚಾಂಗ ಓದ್ಲೋ? ಪೇಪರ್ನೇ ಓದಿ. ನಿತ್ಯವೂ ಧೂಳಿನ ಅಭ್ಯಂಜನ, ಹಾಡಿನ ನೆನಪು, ಭತ್ತದ ಕಣ್ಣೀರು. ಸಾಕ ಇನ್ನು ಬೇಕಾ? ಸಾಕು ಅಭಿ. ಅಲ್ಲ ಅಭಿ, ನೀವು ನಿಮ್ಗೆ ಕಣ್ ಕಾಣಿಸ್ತಿದೆ ಅಂತ ಹೇಳ್ತಿದ್ದೀರಾ, ಆದ್ರೆ ಈ ಶಾಸ್ತ್ರಿಗಳು ನಿಮ್ಗೆ ಕಣ್ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅದು ಹೇಗೆ? ಈ ಶಾಸ್ತ್ರಿ ಏನು ಗೊತ್ತಾಗಲ್ಲ. ನೀವು ತಿಳ್ಕೊಂಡಾಗೆ ಇವ ಶಾಸ್ತ್ರಿ ಅಲ್ಲ, ನನ್ನ ಕುಂದಾಪುರದ ಫ್ರೆಂಡು ಯಶವಂತ. ನಿನಗ್ ಸಹಾಯ ಮಾಡೋದಕ್ಕೆ ಹೋಗಿ ನನ್ ಬುಡಕ್ಕೆ ತಂದ್ಬಿಟ್ಟಿಯಲ್ಲ ಮರಾಯ. ನೀನು ಉಂಟು, ನಿನ್ ಹೆಂಡತಿ ಉಂಟು, ಏನಾದ್ರು ಮಾಡ್ಕೊಂಡು ಸಾಯಿಲ್ಲ. ಕುಂದಾಪುರ ಸಿಗ್ತೀನಿ, ಹೋಗ. ಜಾಜವ್ರೆ ನಡೀರಿ, ಡೆಲ್ಲಿಗೆ ಹೋಗೋಣ. ಅಭಿ, ನಿಮ್ ಕಣ್ಣೀರ್ ನಾಟಕ ನಂಗೆ ಚೆನ್ನಾಗ್ ಗೊತ್ತಿತ್ತು. ನೀವ್ ಯಾವಾಗ ಪದೇ ಕಣ್ಣೀರ್ ಶಾಸ್ತ್ರಿಗಳನ್ನ ಕರ್ಸಿದ್ರೋ ಆಗ್ಲೇ ನಂಗೆ ಗೊತ್ತಾಯ್ತು ಆ ಕಣ್ಣೀರ್ ಶಾಸ್ತ್ರಿಗಳು ಬೇರೆ ಯಾರು ಅಲ್ಲ, ನಿಮ್ ಫ್ರೆಂಡೇ ಅಂತ. ಈ ಸತ್ಯನ ನಿಮ್ ಬಾಯಿಂದ ಬಿಡ್ಸೋದಕ್ಕೆ ನಾನು ಡೆಲ್ಲಿ ನಾಟಕ ಮಾಡಿದ್ದು.